ಹೊಲಿಗೆ ಕಲಿಗೆ ಸ್ವಾಗತ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ತೆ, ಹೊಲಿಗೆ ಕಲಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಚಿಕ್ಕ ಮಕ್ಕಳಿಗೆ ರೆಡಿ ಟು ಯೂಸ್ ಪಂಚೆ ಅಥವಾ ಧೋತಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ನಾನು ಹೊತ್ಕೊಳ್ಳುವಂತಹ ಶಲ್ಯ ಅಂದರೆ ಪಂಚೆ ಜೊತೆ ಏನು ಬರುತ್ತೆ ಶಲ್ಯ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಈ ರೀತಿ ವೆಲ್ಕ್ರೋ ಅರ್ಧ ಮೀಟ್ರ್ ತೊಗೊಂಡಿದ್ದೀನಿ. ವೆಲ್ಕ್ರೋ ಅಂಗಡಿಯಲ್ಲಿ ವೆಲ್ಕ್ರೋ ಅಂತ ಕೇಳಿದ್ರೆ ಸಿಗುತ್ತೆ ಮೀಟರ್ ಲೆಕ್ಕದಲ್ಲಿ. ಅರ್ಧ ಮೀಟರ್ ತೊಗೊಂಡಿದ್ದೀನಿ. ಇದು ನಾನು ಮಾಡ್ತಾ ಇರೋದು ಬಂದು 4 ವರ್ಷದ ಹುಡುಗನಿಗೆ. ಇದು ನಾನೀಗ ತೋರಿಸ್ತಾ ಇರೋದೇನಿದೆ ಇದನ್ನು ನೀವು 4 ರಿಂದ 6 ವರ್ಷದ ಮಕ್ಕಳ ಅಂತರದಲ್ಲಿ ಉಪಯೋಗಿಸ್ಬೋದು. ನಾನು ಇದನ್ನು ಯಾವ ಥರ ತೊಗೋತಾ ಇದ್ದೀನಿ ಅಂದರೆ, ಈ ಶಲ್ಯ ಈ ರೀತಿ ಅಗಲವಾಗಿರುತ್ತೆ. ಈ ರೀತಿ ಅರ್ಧಕ್ಕೆ ಮಡ್ಚ್ಕೋಬೇಕು. ಅಂದರೆ ಈ ರೀತಿಯಾದ ಬಾರ್ಡರ್ಸ್ ಎರಡನ್ನು ಸೇರಿಸ್ಕೊಂಡು ಹೀಗೆ, ಆಗ ಈ ಬಾರ್ಡರ್ ನಮಗೆ ಪಾದದ ಹತ್ರ ಬರುತ್ತೆ, ಕೆಳಗಡೆ ಕಾಲಿಗೆ. ಈ ರೀತಿ ಪಟ್ಟಿ ಏನಿರುತ್ತೆ ಇದು ಹೀಗೆ ಸುತ್ತಕೊಂಡಾಗ ಹೀಗೆ ಕಾಣುತ್ತೆ. ನಾನು ಈ ರೀತಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಪಿಕೋ ಮಾಡೋ ಮಷಿನ್ ಇದ್ದರೆ ಇದನ್ನು ಪಿಕೋ ಆದರೂ ಮಾಡ್ಕೋಬೋದು, ಅಥವಾ ಹೀಗೆ ಚಿಕ್ಕದಾಗಿ ಮಡಚಿ ಹೊಲಿಗೆ ಹಾಕ್ಕೋಬೋದು. ಸಪ್ರೇಟಾಗಿ ಇದು ಮತ್ತು ಇದೇ ರೀತಿ ಇನ್ನೊಂದು ಅಂಚು ಸಹ ಹೊಲ್ಕೋತೀನಿ. ನಾನು ಅಂಚುಗಳನ್ನು ಹೊಲ್ಕೊಂಡಿದ್ದೀನಿ, ಈ ರೀತಿ ಪಿಕೋ ಮಾಡ್ಕೊಂಡಿದ್ದೀನಿ. ಇದು ಹೀಗೆ ಬರುತ್ತೆ. ಈ ರೀತಿ ಈ ಬಾರ್ಡರ್ಸ್ ಎರಡೂ ಬಂದು ಹೀಗೆ ಸೇರಿಸ್ಕೊಂಡು ಇದರ ಮಧ್ಯೆ ಏನಿದೆ ಇದನ್ನು ಗುರ್ತು ಹಾಕ್ಕೋಬೇಕು. ಈ ರೀತಿ ಈ ಎಡಗಡೆ ಏನಿದೆ ಗ್ರೀನ್ ಕಲರ್ ಹಾಕ್ಕೊಂಡಿದ್ದೀನಿ. ಗ್ರೀನ್ ಸೈಡ್ಗೆ ವೆಲ್ಕ್ರೋವನ್ನು ಒಂದು ಕಡೆ ಹೊಲ್ಕೋಬೇಕು. ಈ ರೀತಿ ಸ್ಮೂತಾಗಿರುತ್ತೆ ನೋಡಿ. ಇದನ್ನು ಹೀಗೆ ಮೇಲಿಟ್ಟು ಸ್ಮೂತಾಗಿರೋ ಭಾಗನ ಹೀಗೆ ಮೇಲಿಟ್ಟು ಅರ್ಧ ಗುರ್ತಲ್ಲಿ ಹಾಕ್ಕೊಂಡಿದ್ದೀವೋ ಅಲ್ಲಿಂದ ಈ ಅಂಚುವರೆಗೂ ಹೊಲ್ಕೋಬೇಕು. ಈಗ ನಾನು ವೆಲ್ಕ್ರೋ ಹೊಲ್ಕೋತಾ ಇದ್ದೀನಿ. ಸ್ಮೂತಾಗಿರೋದನ್ನು ನಾನು ಎಡಗಡೆಗೆ ಹೊಲ್ಕೋತಾ ಇದ್ದೀನಿ, ಲೆಫ್ಟ್ ಸೈಡ್. ಈ ರೀತಿ ಪೂರ್ತಿ ಒಂದು ರೆಕ್ಟ್ಯಾಂಗಲ್ ಶೇಪಲ್ಲಿ ಹೊಲ್ಕೋಬೇಕು ಫುಲ್. ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಒಂದು ಕಡೆ ಹೊಲ್ಕೊಂಡಾಗಿದೆ. ಈ ರೀತಿ ಸಾಫ್ಟಾಗಿರೋ ಕಡೆ ಅರ್ಧಕ್ಕೆ ಹೊಲ್ಕೊಂಡಾಗಿದೆಯಲ್ಲ. ಈಗ ಇದು ಮುಂಭಾಗದಲ್ಲಿ ಹೊಲಿದಿದ್ದೀವಿ ಅಂದರೆ ಹಿಂಭಾಗದಲ್ಲಿ, ಅಂದರೆ ಇದಕ್ಕೆ ಬ್ಯಾಕ್ ಸೈಡ್ ಹಿಂಭಾಗದಲ್ಲಿ ಇದು ಎಲ್ಲಿ ನಿಲ್ಲಿಸಿದ್ವೋ ಅರ್ಧಕ್ಕೆ, ಅಲ್ಲಿಂದ ಈ ಥರ ಒರಟಾಗಿರುತ್ತಲ್ಲ ಆ ಭಾಗನ ಹೀಗೆ ಮೇಲಿಟ್ಟು ಹೊಲಿತಾ ಬರಬೇಕು. ಒಳಗಡೆ ಅಲ್ಲ, ಹಿಂಭಾಗದಲ್ಲಿ. ಈಗ ನಾನು ಇನ್ನೊಂದು ಕಡೆಗೆ ಇನ್ನೊಂದು ಭಾಗದ ವೆಲ್ಕ್ರೋ ಪೀಸನ್ನು ಹೊಲ್ಕೋತಾ ಇದ್ದೀನಿ. ಇದು ಸಹ ಹೀಗೆ ರೆಕ್ಟ್ಯಾಂಗಲ್ಲಾಗಿ ಹೊಲ್ಕೋಬೇಕು. ಹೊಲಿಬೇಕಾದ್ರೆ ದಯವಿಟ್ಟು ಗಮನದಲ್ಲಿರಲಿ, ಹಿಂಭಾಗದಲ್ಲಿ ಹೊಲಿಬೇಕು, ಎರಡೂ ಜೊತೆಯಾಗಿ ಹೊಲಿಬಾರ್ದು. ಈಗ ಇಲ್ಲಿ ಪೂರ್ತಿ ವೆಲ್ಕ್ರೋ ಹೊಲಿದಿದ್ದೀವಿ, ಈ ಕಡೆ ಮತ್ತು ಈ ಕಡೆ. ಈಗ ಈ ರೀತಿ ಮಡಚ್ಕೊಂಡು ಹೀಗೆ ವೆಲ್ಕ್ರೋ ಅಂಟಿಸ್ಕೊಂಡ್ರೆ ಯಾವ ಸೈಜ್ಗಾದರೂ ಎಷ್ಟೇ ಸೊಂಟದ ಅಳತೆ ಇದ್ದರೂ ಅದರ ಪ್ರಕಾರ ನೀವು ಇದನ್ನು ದೊಡ್ಡದು ಚಿಕ್ಕದು ಮಾಡ್ಕೊಳ್ಬೋದು. ಅದಕ್ಕಾಗಿ ನಾನಿಲ್ಲ ಅರ್ಧದಿಂದ ಹೊಲಿದಿರೋದು ನೋಡಿ. ಹೀಗೆ